ಸ್ನೇಹಿತರೆ ನಮಸ್ಕಾರ. 2 ದಿನದಿಂದ ಸುರಿದ ಮಳೆಗೆ ಯಾವ ರೀತಿ ಹತ್ತಿ ಬೆಳೆ ಆಗಿದೆ ನೋಡಿ ಸ್ನೇಹಿತರೆ. ಕಷ್ಟಪಟ್ಟು ಬೆಳೆದಂಥ ಬೆಳೆ ಕೈಗೆ ಬರೋ ಹೊತ್ತಿಗೆ ಮಳೆರಾಯ ಬಂದು ಈ ರೀತಿ ಅನಾಹುತ ಮಾಡಿ ಹೋದರೆ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ನಿನ್ನೆಯಿಂದ ಸುರಿದ ಮಳೆ ಇನ್ನೂ ಹತ್ತಿ ಹೊಲದಲ್ಲಿ ನೀರು ಹೋಗಿಲ್ಲ. ಬನ್ನಿ ಹತ್ತಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹತ್ತಿ ಎಲ್ಲ ಗಿಡದಲ್ಲಿ 12 ಕಾಯಿ ಹೊಡೆದಿದ್ದು ನಾಳೆ ಬಿಡಿಸ್ಬೇಕನ್ನೋದ್ರಲ್ಲಿ ಮಳೆ ಬಂದು ಎಲ್ಲ ಹಾಳಾಯಿತು. ಈ ಹತ್ತಿನ ಬಿಡಿಸಿ ಮಾರ್ಕೆಟಿಗೆ ತಗೊಂಡು ಹೋದರೆ 3,000 ರಿಂದ 4,000 ರೇಟ್ ಕೇಳ್ತಾರೆ. ಈ ದಲ್ಲಾಳಿಗಳಿಂದ ನಮಗೂ ಸರಿಯಾಗಿ ರೇಟ್ ಸಿಗ್ತಿಲ್ಲ. ಈ ಮಳೆರಾಯ ಕೈಗೆ ಬಂತು ಬಾಯಿಗೆ ಬರ್ದಂಗೆ ಮಾಡಿ ಹೋಗ್ತವನೆ. ಏನು ಮಾಡಬೇಕು? ರೈತರ ಕಷ್ಟ ರೈತನಿಗೆ ಗೊತ್ತು. ಯಾವ ಅಧಿಕಾರಿಗೂ ಗೊತ್ತಾಗಲ್ಲ, ರಾಜಕಾರಣಿಗೂ ಗೊತ್ತಾಗಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಗೊಬ್ಬರ ಎಣ್ಣೆ ಕೂಲಿ ಎಲ್ಲ ನೋಡಿಕೊಂಡು ಇನ್ನೇನು ಲಾಭ ಬರುತ್ತೋ ಅನ್ನೋ ನಿರೀಕ್ಷೆಯಲ್ಲಿ ಇರಬೇಕಾದ್ರೆ ನೋಡಿ ಸ್ನೇಹಿತರೆ, ಈ ರೀತಿ ಮಳೆ ಬಂದು ಹತ್ತಿ ತೊಳೆ ಎಲ್ಲ ನೀರಲ್ಲಿ ಈ ರೀತಿ ಬಿದ್ದಿದ್ದಾವೆ. ಈ ರೀತಿ ಆದರೆ ರೈತರ ಕಷ್ಟ ಯಾರಿಗೆ ಹೇಳೋದು? ಇದು ಪರಿಹಾರನೇ ಇಲ್ಲ. ಆದಷ್ಟು ಬೇಗ ಸರ್ಕಾರ ಎತ್ತಿಚ್ಕೊಂಡು ಒಂದಿಷ್ಟು ಪರಿಹಾರ ಅಂತ ಕೊಟ್ಟರೆ ಸಾಲ ಸೂಲ ಮಾಡಿದ್ದು ಬಡ್ಡಿ ಕಟ್ಟೋಕ್ಕಾದರೂ ಆಗುತ್ತೆ. ಈ ರೀತಿ ನಮ್ಮ ಕೈಯಾಗ ಎಲ್ಲ ದೇವ್ರ ಕೈಯಾಗ. ಮಾಡೋ ಪ್ರಯತ್ನ ನಾವು ಮಾಡ್ತೀವಿ, ಕೊಡೋದು ಬಿಡೋದೆಲ್ಲ ಆ ಭಗವಂತನಿಗೆ ಬಿಟ್ಟಿದ್ದು. ನಾವೆಲ್ಲ ಪಾತ್ರಧಾರಿಗಳು. ಸೂತ್ರಧಾರ ಏನಿದ್ರು ಮೇಲಿದ್ದಾನೆ. ಈ ಪ್ರಕೃತಿ ಮುಂದೆ ನಾವೆಲ್ಲ ಯಾವ ಲೆಕ್ಕ? ನಾವು ನೀಡಿರೋ ಈ ಪ್ರಕೃತಿಗೆ ಅದು ನಮಗೆ ವಾಪಸ್ ನೀಡ್ತಾ ಇದೆ ಅಷ್ಟೇ ನೋಡಿ ಸ್ನೇಹಿತರೆ, ಯಾವ ರೀತಿ ಆಗಿದೆ.